ಡಾಕ್ಟರ್, ನೀ ಆರ್ಥರೈಟಿಸ್ ಟ್ರೀಟ್ಮೆಂಟ್ಸ್ಗೆ ಇಂಜೆಕ್ಷನ್ಸ್ ಬಿಟ್ಟು ಬೇರೆ ಏನಾದರೂ ಟ್ರೀಟ್ಮೆಂಟ್ಸ್ ಇದೆಯಾ? ಸರ್ಜಿಕಲ್ ಟ್ರೀಟ್ಮೆಂಟ್ಸ್ ಆದರೆ ಅದಕ್ಕೆ ಯಾವ ರೀತಿ ರೇಟಿಂಗ್ಸ್ ಕೊಡ್ತೀರಾ ಅಂತ ಹೇಳ್ತೀರಾ? ಫಸ್ಟ್ ಒನ್, ಪಾರ್ಷಿಯಲ್ ನೀ ರಿಪ್ಲೇಸ್ಮೆಂಟ್. ಪಾರ್ಷಿಯಲ್ ನೀ ರಿಪ್ಲೇಸ್ಮೆಂಟ್ಗೆ 10 ಕರೆಕ್ಟ್ ಪೇಷಂಟ್ಸ್ನ ಡಯಾಗ್ನೋಸ್ ಮಾಡಿದ್ರೆ ಇಡೀ ಬೆಂಗಳೂರಲ್ಲಿ, ಇಡೀ ಕರ್ನಾಟಕ ಅಲ್ಲಿ ಬರೀ ನಿಮಗೆ 4ರಿಂದ 5 ಸರ್ಜನ್ಸ್ ಇರ್ತಾರೆ ಪಾರ್ಷಿಯಲ್ ನೀ ರಿಪ್ಲೇಸ್ ಮಾಡಲಿಕ್ಕೆ. ಲಿಗಮೆಂಟ್ಸ್ ಎಲ್ಲ ಇಂಟ್ಯಾಕ್ಟ್ ಇರುತ್ತೆ, ಕೆರಡು ಕೂತ್ಕೋಬಹುದು, ನಮಾಜು ಓದ್ಬೋದು, ಪೂಜೆನೂ ಮಾಡಬಹುದು, ಪ್ರತಿಯೊಂದು ಕೆಲಸ ಮಾಡಬಹುದು. ನೀ ಆರ್ಥ್ರೋಸ್ಕೋಪಿ. ನೀ ಆರ್ಥ್ರೋಸ್ಕೋಪಿ ಬೆನಿಫಿಟ್ ಬರೀ 3ರಿಂದ 4. ಇಟ್ ಇಸ್ ಅ ಶ್ಯಾಮ್ ಸರ್ಜರಿ. US ಅಲ್ಲಿ, ಯುರೋಪ್ ಅಲ್ಲಿ, ಇಡೀ ಡೆವಲಪ್ಡ್ ನೇಷನ್ಸ್ ಅಲ್ಲಿ ಬ್ಯಾನ್ ಮಾಡಿದ್ದಾರೆ ಆರ್ಥರೈಟಿಸ್ಗೆ ನೀ ಆರ್ಥ್ರೋಸ್ಕೋಪಿ ಮಾಡಕೂಡ್ದಂತ. ಫಿಸಿಯೋಥೆರಪಿ. 10 out of 10 ಕರೆಕ್ಟ್ ಆಗಿ ನೀವು ಎಕ್ಸರ್ಸೈಸ್ ಮಾಡಿದ್ರೆ, ನಿಮ್ ಡಾಕ್ಟರ್ ಹೇಳ್ದಂತ ತಕ್ಕಂತ ಎಕ್ಸರ್ಸೈಸ್, ಕ್ವಾಡ್ರಿಸೆಪ್ಸ್ ಸ್ಟ್ರೆಂಥನಿಂಗ್ ಮಾಡಿದ್ರೆ ಬಹಳ ಬೆನಿಫಿಟ್ ಸಿಗತ್ತೆ. ಟೋಟಲ್ ನೀ ರಿಪ್ಲೇಸ್ಮೆಂಟ್. 10 out of 10. ಸ್ಟೇಜ್ 4ಗೆ ಇಟ್ ಇಸ್ ಅನ್ ಎವೆಂಚುಯಾಲಿಟಿ. ಅದು ಬಿಟ್ಟು ಬರೀ ಯಾವ ಆಪ್ಷನ್ಸ್ ಇಲ್ಲ. ಮಂಡಿ ಸೌದೋದ್ ನಂತರ ಇಟ್ ಇಸ್ ಅ ಕಂಪ್ಲೀಟ್ ವೇರ್ ದೇ ಹ್ಯಾವ್ ಟು ಬಿ ರೀಪ್ಲೇಸ್ಡ್. ಇದು ಆದಷ್ಟು ಆರ್ಥರೈಟಿಸ್ ಇರುವಂತ ಪೇಷಂಟ್ಸ್ಗೆ, ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ಗೆ ತಿಳಿಸಿ.